ನೋಡಿ, ಸ್ನೇಹಿತರಿಲ್ದೇನೆ ಒಬ್ಬರೇ ಇದ್ಬಿಡಿ, ಏನು ತೊಂದರೆ ಇಲ್ಲ. ನನಗೆ ಯಾರು ಸ್ನೇಹಿತರಿಲ್ಲ ಸರ್, ಪರವಾಗಿಲ್ಲ, ಭಗವಂತ ಇದ್ದಾನೆ. ನಿಮ್ಮ ಸದ್ಬುದ್ಧಿಯೇ ನಿಮ್ಮ ಸ್ನೇಹಿತ, ನಿನ್ನ ತಾಯಿ ತಂದೆಯರೇ ನಿಮ್ಮ ಸ್ನೇಹಿತರು, ನಿನ್ನ ಹೆಂಡತಿಯೇ ನಿನ್ನ ಸ್ನೇಹಿತ, ನಿನ್ನ ಗಂಡನೇ ನಿನ್ನ ಸ್ನೇಹಿತ. ಯಾರೂ ಇಲ್ಲ ಸಾ, ನಂಗೆ ಸ್ಕೂಲ್ ಫ್ರೆಂಡ್ಸ್ ಇಲ್ಲ ಸಾ, ಅಥವಾ ನಂಗೆ ಕಾಲೇಜ್ ಫ್ರೆಂಡ್ಸ್ ಇಲ್ಲ ಸಾ. ಅಯ್ಯೋ, ನನ್ನ ಪಕ್ಕದ ಮನೆ ಫ್ರೆಂಡ್ ಒಬ್ಬ ಇದ್ದಾನೆ ಸರ್, ಅವನಿಗೆ 10-15 ಜನ ಫ್ರೆಂಡ್ಸ್ ಇದ್ದಾರೆ ಸರ್, ನನಗೆ ಯಾರೂ ಇಲ್ಲ, ನನ್ನ ಜೀವನ ವ್ಯರ್ಥ ಅಲ್ವಾ ಸರ್? ಹಾಗೆಲ್ಲ ಅಂದ್ಕೊಳ್ಳೇಬೇಡಿ. ಸುಮ್ಮನೆ ಸಂಖ್ಯೆಗಳಿಗೋಸ್ಕರ ನೀವು ಒಂದಷ್ಟು ಸ್ನೇಹಿತರನ್ನು ಸಂಪಾದಿಸೋದು ಒಳ್ಳೆಯದಲ್ಲ. ಒಬ್ಬರೇ ಇದು ಬಿಡಿ, ಏನು ತಪ್ಪಿಲ್ಲ. ಜನಕ್ಕೋ ಯಾರಿಗೋ ತೋರಿಸ್ಲಿಕ್ಕೆ 20-30 ಜನ ಕೆಟ್ಟ ದುರಭ್ಯಾಸವುಳ್ಳ ಸ್ನೇಹಿತರನ್ನ ಜೊತೆ ಇಟ್ಕೊಂಡು ಓಡಾಡೋದಕ್ಕಿಂತ ಒಬ್ಬನೇ ತಾಯಿ ತಂದೆಗೆ ಮಗನಾಗಿ, ಸಮಾಜಕ್ಕೊಳ್ಳೆ ಪ್ರಜೆಯಾಗಿ, ನಿನಗೆ ಬದುಕನ್ನ ಚೆನ್ನಾಗಿ ಕಟ್ಕೊಳ್ಬೇಕು ಅಂತ ಇದ್ರೆ ಒಬ್ಬನೇ ಇರು, ಏನು ತಪ್ಪಿಲ್ಲ. ಏನು ಯಾರು ನಿನ್ನ ಹತ್ರ ದಂಡ ಹಾಕಿಸ್ಕೊಳ್ಳಲ್ಲ. ಅಯ್ಯೋ, ಸ್ನೇಹಿತರಿಲ್ವಲ್ಲಪ್ಪ, ಒಂದು ಸಿನಿಮಾಗೆ ಹೋಗ್ಲಿಕ್ಕೆ ಸ್ನೇಹಿತರಿಲ್ಲ, ಒಂದು ಆಟ ಆಡ್ಲಿಕ್ಕೆ ಸ್ನೇಹಿತರಿಲ್ಲ, ಅಯ್ಯೋ ನನಗೆ ಯಾರೂ ಇಲ್ಲ ಅಂದ್ಕೊಂಡು ಕೆಟ್ಟವ್ರನ್ನೆಲ್ಲ ನಡುಮನೆ ಕರ್ಕೊಂಬಂದು ಕೂರಿಸಿದ್ರೆ ಬದುಕು ಬರ್ಬಾದಾಗ್ಬಿಡುತ್ತೆ. ಒಬ್ರೋ ಇಬ್ರೋ ಮೂವರೋ ಇಷ್ಟೇ. ಈಗ ಹಾಯ್ ಬಾಯ್ ಅನ್ಲಿಕ್ಕೆ ಏನು ತೊಂದರೆ ಇಲ್ಲ. ಅವನ ಹೆಗಲ ಮೇಲೆ ನಿನ್ನ ತಲೆಯನ್ನ ಇಟ್ಟು ನಿನ್ನ ದುಃಖವನ್ನ ಹೇಳ್ಕೊಂಡಾಗ ಅದಕ್ಕೆ ಸ್ಪಂದಿಸುವನೊಬ್ಬ ಇರಬೇಕಲ್ಲ, ಅದಕ್ಕೊಬ್ರೋ ಇಬ್ರೋ ಇರಬೇಕು. ಅದನ್ನು ಬಿಟ್ಬಿಟ್ಟು ಯಾವುದೋ ಪಾರ್ಟಿ ಅನ್ನೋ ಹೆಸರಲ್ಲಿ 10 ಜನ 20-30 ಜನ ಕೂರಿಸ್ಕೊಂಡು ಕೂತ್ಕೊಳ್ಳೋದು ಒಳ್ಳೇದಲ್ಲಪ್ಪ ಈ ಕಾಲದಲ್ಲಿ. ಇದು ಒಂದೇದು.